ಅಂತಾರಾಷ್ಟ್ರೀಯ ಚಿನ್ನದ ಖರೀದಿ ಕೆಲವು ಗಂಭೀರ ಕಳವಳಗಳಿಗೆ ಎಡೆಮಾಡಿಕೊಟ್ಟಿದೆ. ಜಾಗತಿಕ ಮಟ್ಟದಲ್ಲಿ ಒಂದು ಕಡೆಗೆ ಸಾಲ ವೇಗವಾಗಿ ಏರ್ತಾ ಇದೆ, ಹಾಗೆ ಮತ್ತೊಂದು ಕಡೆಗೆ ಚಿನ್ನ ಖರೀದಿ ಕೂಡ ಹೆಚ್ಚಾಗ್ತಾ ಇದೆ. ಸಾಲ ಮತ್ತೆ ಚಿನ್ನದ ಖರೀದಿಗಳು ಏಕಕಾಲದಲ್ಲಿ ಹೇಗೆ ಹೆಚ್ಚಾಗಬಹುದು ಅನ್ನೋ ಪ್ರಶ್ನೆಯೂ ಕೂಡ ಈಗ ಅಷ್ಟೇ ದೊಡ್ಡದಾಗಿದೆ. ಹೊರನೋಟಕ್ಕೆ ಕಾಣೋದಕ್ಕಿಂತನೂ ಭಿನ್ನವಾಗಿ ಇಡೀ ಆರ್ಥಿಕತೆ ಸಾಲದ ಭಾರದಿಂದಾನೇ ಕೂಡಿದೆ. ಅಕ್ಟೋಬರ್ 2025ರ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯೊಂದು ಹೇಳೋ ಪ್ರಕಾರ ಜಾಗತಿಕ ಸರ್ಕಾರಿ ಸಾಲ $110.9 ಟ್ರಿಲಿಯನ್ ಅನ್ನು ಮುಟ್ಟಿದೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ಸಂಗತಿ ಏನು ಅಂತ ಅಂದ್ರೆ, ಸಾಲದ ಬಿಕ್ಕಟ್ಟು ಪಾಕಿಸ್ತಾನ ಅಥವಾ ಶ್ರೀಲಂಕಾದಂತಹ ಈಗಾಗಲೇ ಹೈರಾಣಾಗಿರುವಂತಹ ದೇಶಗಳಿಗೆ ಮಾತ್ರನೇ ಸೀಮಿತ ಆಗಿಲ್ಲ. ಬದಲಾಗಿ ವಿಶ್ವದ ಅತ್ಯಂತ ಸ್ಥಿರ ರಾಷ್ಟ್ರಗಳು ಅತಿ ದೊಡ್ಡ ಸಾಲಗಾರ ದೇಶಗಳಾಗ್ಬಿಟ್ಟಿವೆ. ಅಂದ್ರೆ ಸಾಮಾನ್ಯವಾಗಿ ಆರ್ಥಿಕ ಬಿಕ್ಕಟ್ಟಿನ ಸಂಕೇತಗಳು ಅಂತ ಪರಿಗಣಿಸುವಂತಹ ದೇಶಗಳನ್ನ ಹೊರತುಪಡಿಸಿ ದೊಡ್ಡ ದೊಡ್ಡ ದೇಶಗಳು ಕೂಡ ಸಿಕ್ಕಾಪಟ್ಟೆ ಸಾಲದಲ್ಲಿವೆ. ಪ್ರಬಲ, ಅತ್ಯಂತ ಸ್ಥಿರ ಮತ್ತೆ ಅತ್ಯಂತ ವಿಶ್ವಾಸಾರ್ಹ ಆರ್ಥಿಕತೆಗಳು ಅಂತ ಪರಿಗಣಿಸಿರುವಂತಹ ದೇಶಗಳ ಮೇಲೇನೆ ಈ ಸಲ ಸಾಲದ ಹೊರೆ ಹೆಚ್ಚು ಬಿದ್ದಿದೆ. ಅಮೆರಿಕ ಜಗತ್ತಿನ ಅತಿ ದೊಡ್ಡ ಸಾಲಗಾರ ದೇಶ ಆಗ್ಬಿಟ್ಟಿದೆ. ಅದು ಒಂದೇ ಜಾಗತಿಕ ಸರ್ಕಾರಿ ಸಾಲದ ಸರಿಸುಮಾರು 34.5% ಸಾಲವನ್ನ ಹೊಂದಿದೆ. ಅಂದ್ರೆ ಇದರ ಅರ್ಥ ವಿಶ್ವದ ಸಾಲದ ಪ್ರತಿ ಮೂರನೇ ಡಾಲರ್ US ಸರ್ಕಾರದ ಖಾತೆಯಲ್ಲಿದೆ. US ನಂತರದ ಸಾಲಗಾರ ದೇಶವಾಗಿ ಚೀನಾ ಇದೆ. ಆದರೂ ಚೀನಾ ಇತ್ತೀಚಿನ ದಶಕಗಳಲ್ಲಿ ತ್ವರಿತ ಬೆಳವಣಿಗೆಯನ್ನು ಸಾಧಿಸಿದೆ. ಜಪಾನ್ ಈ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಮತ್ತೆ GDPಗೆ ಹೋಲಿಕೆ ಮಾಡಿದ್ರೆ ಜಪಾನ್ನ ಸಾಲದ ಹೊರೆ ಅತ್ಯಂತ ಹೆಚ್ಚು ಅಂತ ಗುರುತಿಸಲಾಗಿದೆ. ಅಂದ್ರೆ ಜಪಾನ್ ಈಗಾಗಲೇ ಗಳಿಸೋದಕ್ಕಿಂತ ಸುಮಾರು 2.5 ಪಟ್ಟು ಹೆಚ್ಚು ಸಾಲ ಮಾಡಿದೆ. ಭಾರತವು ಕೂಡ ಈ ಜಾಗತಿಕ ಸಾಲ ಪಟ್ಟಿಯಲ್ಲಿ ಸೇರಿದೆ. ವಿಶ್ವದ ಒಟ್ಟು ಸಾಲದಲ್ಲಿ ಭಾರತದ ಪಾಲು ಸರಿಸುಮಾರು 3% ರಷ್ಟಿದೆ. ಇದಿಷ್ಟು ಸರ್ಕಾರಿ ಸಾಲದ ವಿಷಯ ಮಾತ್ರನೇ. ಇನ್ನು ಖಾಸಗಿ ವಲಯವನ್ನು ಸೇರಿಸಿದ್ರೆ ಕಥೆ ಇನ್ನಷ್ಟು ಜಟಿಲ ಆಗುತ್ತೆ. IMFನ ಜಾಗತಿಕ ಸಾಲ ಡೇಟಾಬೇಸ್ ಪ್ರಕಾರ 2025ರ ನವೆಂಬರ್ ಹೊತ್ತಿಗೆ ವಿಶ್ವದ ಒಟ್ಟು ಸಾಲ ಸರಿಸುಮಾರು $251 ಟ್ರಿಲಿಯನ್ ಅನ್ನು ತಲುಪಿತ್ತು. ಇದು ಜಾಗತಿಕ GDPಯ ಸುಮಾರು 235% ರಷ್ಟಕ್ಕೆ ಸಮನಾಗಿದೆ. ಅಂದ್ರೆ ಜಗತ್ತು ಗಳಿಸೋದಕ್ಕಿಂತನೂ 2.5 ಪಟ್ಟು ಹೆಚ್ಚು ಸಾಲ ಪಡಿತಾ ಇದೆ. ಖಾಸಗಿ ವಲಯ ಸ್ವಲ್ಪ ಬ್ರೇಕ್ ಹಾಕಿದ್ರಿಂದಾಗಿ ಕಳೆದ ವರ್ಷ ಒಟ್ಟು ಸಾಲ ಗಮನಾರ್ಹವಾಗಿ ಹೆಚ್ಚಾಗ್ಲಿಲ್ಲ ಅಂತ ವರದಿ ತೋರಿಸುತ್ತೆ. ಗೃಹ ಸಾಲ ಮತ್ತೆ ಖಾಸಗಿ ಕಾರ್ಪೊರೇಟ್ ಹೊಣೆಗಾರಿಕೆಗಳಲ್ಲಿನ ಬೆಳವಣಿಗೆ ನಿಧಾನವಾಗಿದೆ. ಖಾಸಗಿ ಸಾಲ GDPಯ 143%ಗಿಂತ ಕಡಿಮೆಯಾಗಿದ್ದು ಇದು 2015ರ ನಂತರದ ಅತ್ಯಂತ ಕಡಿಮೆ ಮಟ್ಟ ಆಗಿದೆ. ಆದರೂ ಕೂಡ ಸರ್ಕಾರಗಳು ಹೆಚ್ಚು ಸಾಲ ಪಡಿತಾ ಇರೋದ್ರಿಂದ ಇಲ್ಲಿ ನಿರಾಳತೆ ಕಾಣಿಸೋದಿಲ್ಲ. ಸರ್ಕಾರಿ ಸಾಲ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಇರೋದಕ್ಕಿಂತನೂ ಸಾಲ ಇನ್ನೂ ಕೂಡ ಹೆಚ್ಚಾಗಲಿದೆ. ಜಾಗತಿಕ ಸಾಲ 2026ರ ವೇಳೆಗೆ 300 ಟ್ರಿಲಿಯನ್ ಅನ್ನು ತಲುಪಬಹುದು ಅಂತ ಊಹೆ ಮಾಡಲಾಗಿದೆ. ಅಂದ್ರೆ ಕೆಲವೇ ತಿಂಗಳಲ್ಲಿ ಸುಮಾರು $50 ಟ್ರಿಲಿಯನ್ ಹೆಚ್ಚುವರಿ ಹೊರೆ ಬೀಳಿದೆ. ಇಲ್ಲಿ ಕುತೂಹಲಕಾರಿ ಸಂಗತಿ ಏನು ಅಂತ ಅಂದ್ರೆ, ಹೆಚ್ಚುತ್ತಾ ಇರುವಂತಹ ಈ ಸಾಲದ ಹೊರತಾಗಿನೂ ಕೂಡ ಈ ದೇಶಗಳು ಚಿನ್ನ ಖರೀದಿ ಮಾಡೋದನ್ನ ಮುಂದುವರಿಸಿವೆ. ಇತ್ತೀಚಿನ ತಿಂಗಳುಗಳಲ್ಲಿ ಚಿನ್ನ ಇದ್ದಕ್ಕಿದ್ದ ಹಾಗೇನೆ ಹೆಚ್ಚು ದುಬಾರಿಯಾಗಿದೆ. ಅದರ ಅಸಲಿ ಕಾರಣನೇ ವಿಶ್ವದ ಕೇಂದ್ರ ಬ್ಯಾಂಕ್ಗಳು ದಾಖಲೆಯ ಮಟ್ಟದಲ್ಲಿ ಚಿನ್ನವನ್ನ ಖರೀದಿ ಮಾಡ್ತಾ ಇರೋದು. ಈ ಪ್ರವೃತ್ತಿ ಕಳೆದ 3 ದಶಕಗಳ ಹಾದಿಯನ್ನೇ ಬದಲಾಯಿಸಿದೆ. 2025ರಲ್ಲಿ ಕೇಂದ್ರ ಬ್ಯಾಂಕ್ಗಳು ಮಾತ್ರನೇ ಮೊದಲ 3 ತ್ರೈಮಾಸಿಕಗಳಲ್ಲಿ ಸುಮಾರು 900 ಟನ್ ಚಿನ್ನವನ್ನ ಖರೀದಿ ಮಾಡಿವೆ. 4ನೇ ತ್ರೈಮಾಸಿಕದ ಡೇಟಾ ಇನ್ನೂ ಕೂಡ ಸಿಗಬೇಕಾಗಿದೆ. ಇದು ಕೇವಲ 1 ವರ್ಷದ ಏರಿಕೆ ಅಲ್ಲ. 2022ರಿಂದನೂ ಕೇಂದ್ರ ಬ್ಯಾಂಕ್ಗಳು ಸತತವಾಗಿ ವಾರ್ಷಿಕ 1,000 ಟನ್ಗಳಿಗಿಂತಲೂ ಹೆಚ್ಚು ಚಿನ್ನವನ್ನ ಖರೀದಿ ಮಾಡ್ತಾ ಇವೆ. ಅದಕ್ಕಾಗಿನೇ 1996ರ ನಂತರ ಮೊದಲ ಬಾರಿಗೆ ವಿಶ್ವಾದ್ಯಂತ ಕೇಂದ್ರ ಬ್ಯಾಂಕ್ಗಳು ಹೊಂದಿರುವಂತಹ ಚಿನ್ನದ ಪ್ರಮಾಣ US ಸರ್ಕಾರಿ ಬಾಂಡ್ಗಳು ಅಥವಾ US ಖಜಾನೆಯನ್ನು ಮೀರಿದೆ. 2025ರಲ್ಲಿ ಪೋಲೆಂಡ್ ಮಾತ್ರನೇ 67 ಟನ್ ಚಿನ್ನವನ್ನ ಖರೀದಿ ಮಾಡಿತು. ಇದರ ಪರಿಣಾಮವಾಗಿ ಅದರ ಒಟ್ಟು ಚಿನ್ನ 420 ಟನ್ಗಳಿಗಿಂತನೂ ಹೆಚ್ಚಿದೆ. ಚೀನಾ ಸತತ 9 ತಿಂಗಳಿಂದ ಚಿನ್ನ ಖರೀದಿ ಮಾಡ್ತಾ ಇದ್ದು ಈಗ 2200 ಟನ್ಗಳಿಗಿಂತನೂ ಹೆಚ್ಚು ಚಿನ್ನವನ್ನ ಹೊಂದಿದೆ. ಟರ್ಕಿ ಕಳೆದ 26 ತಿಂಗಳುಗಳಿಂದ ಚಿನ್ನವನ್ನ ಸಂಗ್ರಹ ಮಾಡ್ತಾ ಇದ್ದು ಅದರ ಸಂಗ್ರಹ 540 ಟನ್ಗಳನ್ನ ಮೀರಿದೆ. ಜೆಕ್ ಗಣರಾಜ್ಯ ಕೂಡ ಸತತ 29 ತಿಂಗಳ ಕಾಲ ಚಿನ್ನವನ್ನ ಖರೀದಿ ಮಾಡಿದೆ. ಭಾರತ ಕೂಡ ಇದಕ್ಕೇನು ಹೊರತಾಗಿಲ್ಲ. ಕಳೆದ 12 ತ್ರೈಮಾಸಿಕಗಳ ದತ್ತಾಂಶವನ್ನ ನೋಡಿದ್ರೆ ಇದು ಸ್ಪಷ್ಟ ಆಗತ್ತೆ. 3 ವರ್ಷಗಳ ಹಿಂದೆ ಭಾರತ ಸರಿಸುಮಾರು 787 ಟನ್ ಚಿನ್ನವನ್ನ ಹೊಂದಿತ್ತು. ಅದು ಈಗ ಸುಮಾರು 880 ಟನ್ಗಳಿಗೆ ಹೆಚ್ಚಾಗಿದೆ. ಅಂದ್ರೆ ಕೇವಲ 1 ವರ್ಷದಲ್ಲೇನೆ ಭಾರತದ ಸಂಗ್ರಹ ಸುಮಾರು 100 ಟನ್ಗಳಷ್ಟು ಹೆಚ್ಚಾಗಿದೆ. ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಅಂದ್ರೆ, ಈ ಕೇಂದ್ರ ಬ್ಯಾಂಕ್ಗಳು ವಾಸ್ತವವಾಗಿ ವರದಿ ಮಾಡೋದಕ್ಕಿಂತ ಹೆಚ್ಚಿನ ಚಿನ್ನವನ್ನ ಖರೀದಿ ಮಾಡ್ತಾ ಇವೆ.
ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ಸಾರ್ವಜನಿಕ ದಾಖಲೆಗಳಿಲ್ಲದ ಗಮನಾರ್ಹ ಪ್ರಮಾಣದ ಚಿನ್ನ ಇದೆ. ಅಂದ್ರೆ ಕೆಲವು ದೇಶಗಳು ಸದ್ದಿಲ್ಲದೇನೆ ತಮ್ಮ ಖಜಾನೆಯನ್ನ ತುಂಬಿಸ್ತಾ ಇವೆ. ಇವತ್ತು ಪ್ರಪಂಚದಾದ್ಯಂತದ ಕೇಂದ್ರ ಬ್ಯಾಂಕ್ಗಳು ಒಟ್ಟು ಸುಮಾರು 36,000 ಟನ್ ಚಿನ್ನವನ್ನ ಹೊಂದಿವೆ. ಈಗ ಪ್ರಶ್ನೆ ಏನು ಅಂತ ಅಂದ್ರೆ, ಕೇಂದ್ರ ಬ್ಯಾಂಕ್ಗಳು ಚಿನ್ನವನ್ನ ಯಾಕೆ ಈ ಮಟ್ಟದಲ್ಲಿ ಖರೀದಿ ಮಾಡ್ತಾ ಇವೆ ಅನ್ನೋದು. ಇತಿಹಾಸವನ್ನ ಗಮನಿಸಿದ್ರೆ ಜಾಗತಿಕ ಸಾಲದ ಒತ್ತಡ ಉತ್ತುಂಗ ಮುಟ್ಟದಾಗೆಲ್ಲ ಅದನ್ನ ರಿಸೆಟ್ ಮಾಡುವಂತ ಒಂದು ಯತ್ನ ಆಗತ್ತೆ. 1929ರಿಂದ 1933ರ ಅವಧಿಯ ನಡುವೆ ಇಡೀ ಪ್ರಪಂಚನೇ ಭಾರಿ ಆರ್ಥಿಕ ಆಘಾತ ಕಂಡಿತು. ಅದು ಬೆಲೆಗಳ ಕುಸಿತ ಕಾರಣ ಆಯಿತು, ವ್ಯವಹಾರಗಳು ಸ್ಥಗಿತಗೊಂಡವು, ಮತ್ತೆ ಸಾಲದ ಹೊರೆ ಇದ್ದಕ್ಕಿದ್ದ ಹಾಗೆ ಭಯಂಕರವಾಯಿತು. ಅಮೆರಿಕದಲ್ಲಿ ಸಗಟು ಬೆಲೆಗಳು 37% ಕುಸಿದು, ಮತ್ತೆ ರೈತರ ಬೆಳೆಗಳ ಕಿಮ್ಮತ್ತು 65% ಕುಸಿಯಿತು. ಇನ್ನು ಇದರ ನಡುವೆ ಸಾಲದ ನಿಜವಾದ ವೆಚ್ಚ ಹೆಚ್ಚಾಗ್ತಾನೆ ಇತ್ತು. ಯುರೋಪಿಯನ್ ದೇಶಗಳು ಈಗಾಗಲೇ ಮೊದಲನೇ ಮಹಾಯುದ್ಧದ ಸಾಲದಿಂದ ನಲುಗಿ ಹೋಗಿದ್ವು. ಬೆಲೆಗಳು ಕುಸಿತ ಇರೋದ್ರಿಂದ ಆ ಸಾಲಗಳನ್ನ ಮರುಪಾವತಿಸೋದು ಅಸಾಧ್ಯ ಆಯಿತು. ಸಾಲ ಮರುಪಾವತಿಸೋದಿಕ್ಕೆ ಅಥವಾ ಆರ್ಥಿಕತೆಯ ನಿರ್ವಹಣೆ ಸಾಧ್ಯ ಆಗಲಿಲ್ಲ. ಈ ಒತ್ತಡದಲ್ಲಿ 1870ರ ದಶಕದ ಗೋಲ್ಡ್ ಸ್ಟ್ಯಾಂಡರ್ಡ್ ಅಡಿಪಾಯ ಕುಸಿಯತೊಡಗಿತು. 1931ರಲ್ಲಿ ಬ್ರಿಟನ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನ ತ್ಯಜಿಸಿದಂತಹ ಮೊದಲ ದೇಶ ಆಗಿತ್ತು. 1870ಕ್ಕೂ ಮೊದಲು ದೇಶಗಳು ವಿಭಿನ್ನ ಕರೆನ್ಸಿಗಳಿಂದಾಗಿ ವ್ಯಾಪಾರದಲ್ಲಿ ತೊಂದರೆಯನ್ನ ಎದುರಿಸ್ತಾ ಇದ್ದಾಗ ಅದನ್ನ ತಗ್ಗಿಸೋದಿಕ್ಕಂತಾನೆ ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನ ತರಲಾಯಿತು. ಪ್ರತಿಯೊಂದು ದೇಶದ ಕರೆನ್ಸಿಯನ್ನ ಚಿನ್ನಕ್ಕೆ ಜೋಡಿಸಲಾಯಿತು. ಗೋಲ್ಡ್ ಸ್ಟ್ಯಾಂಡರ್ಡ್ ಕರೆನ್ಸಿಗಳಿಗೆ ವಿನಿಮಯ ದರವನ್ನ ರೂಪಿಸಿತು. ಅಂದ್ರೆ ಈಗ ಭಾರತ 1 ಗ್ರಾಮ್ ಚಿನ್ನದ ಬೆಲೆಯನ್ನ 100 ರೂಪಾಯಿಗೆ ನಿಗದಿಪಡಿಸಿದೆ ಅಂತ ಅಂದುಕೊಂಡ್ರೆ ಈ 100 ರೂಪಾಯಿ ಕೊಡುವಂತ ಯಾರು ಬೇಕಾದ್ರೂ 1 ಗ್ರಾಮ್ ಚಿನ್ನವನ್ನ ಪಡಿತಾರೆ. ಈ ರೀತಿ 2 ಕರೆನ್ಸಿಗಳ ನಡುವಿನ ವಹಿವಾಟು ಸುಲಭ ಆಗಿತ್ತು. ಆದ್ರೆ ಬ್ರಿಟನ್ ಗೋಲ್ಡ್ ಸ್ಟ್ಯಾಂಡರ್ಡ್ ಬಿಟ್ಟ ನಂತರ ಅಮೆರಿಕ ಕೂಡ ಸಂದಿಗ್ಧತೆಯನ್ನು ಎದುರಿಸಿತು. 1933ರಲ್ಲಿ ಅಮೆರಿಕ ಕೂಡ ಡಾಲರ್ಗಳಿಗೆ ಚಿನ್ನದ ವಿನಿಮಯವನ್ನ ನಿಲ್ಲಿಸಿತು, ಮತ್ತೆ ಚಿನ್ನದ ರಫ್ತನ್ನು ಕೂಡ ನಿಷೇಧ ಮಾಡಿತು. ಸಾಲ ನಿಯಂತ್ರಣ ತಪ್ಪಿದಾಗ ಆರ್ಥಿಕ ಒತ್ತಡಕ್ಕೆ ಒಳಗಾಗತ್ತೆ, ಮತ್ತೆ ವ್ಯವಸ್ಥೆಯಲ್ಲಿ ನಂಬಿಕೆ ಕುಸಿದ್ರೆ ದೇಶಗಳು ಅಂತಾರಾಷ್ಟ್ರೀಯ ಸಹಕಾರದಿಂದ ಹಿಂದೆ ಸರಿಯತೊಡಗುತ್ತವೆ. ಹೀಗಾದಾಗ ಜಾಗತಿಕ ಸಂಸ್ಥೆಗಳ ಬದಲು ದೇಶೀಯ ರಾಜಕೀಯ ಮತ್ತೆ ಆಂತರಿಕ ಆರ್ಥಿಕತೆಗೆ ಆದ್ಯತೆಯನ್ನು ಕೊಡಲಾಗುತ್ತೆ. 60ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಅಮೆರಿಕ ದೂರ ಸರಿದಿರೋದು ಇತಿಹಾಸದ ಮರಳುವಿಕೆ ಆಗಿದೆ. ಇದು ಒತ್ತಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದ್ದಾಗ ವ್ಯವಸ್ಥೆ ತನ್ನನ್ನು ತಾನೇ ನಿಭಾಯಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಸರಿ ಹೊಂದಿಸೋದಿಕ್ಕೆ ನಡೆಯುವಂತಹ ಪ್ರಯತ್ನಗಳಿಂದ ತೀವ್ರ ಅಸಮತೋಲನ ಉಂಟಾಗತ್ತೆ. ಪ್ರಮುಖ ಕ್ರಾಂತಿಗಳ ಮೊದಲು ಚಿನ್ನ ಇದ್ದಕ್ಕಿದ್ದ ಹಾಗೇನೆ ಮುಖ್ಯ ಆಗ್ಬಿಡುತ್ತೆ. ಯಾಕಂತಂದ್ರೆ ಯುದ್ಧದ ಸಮಯದಲ್ಲಿ ವಿನಿಮಯ ದರಗಳು ಅಸ್ತವ್ಯಸ್ತ ಆಗ್ತವೆ. ಈ ಕಾಗದದ ಕರೆನ್ಸಿ ವಿಶ್ವಾಸಾರ್ಹತೆಯನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಚಿನ್ನ ಸುರಕ್ಷಿತ ಆಸ್ತಿಯಾಗಿದೆ. ಈ ಜಗತ್ನಲ್ಲಿ ಅಂತಹ ಪ್ರಕ್ಷುಬ್ಧತೆಯ ಸೂಚನೆ ಇರುವಾಗೆಲ್ಲ ಕೇಂದ್ರ ಬ್ಯಾಂಕ್ಗಳು ಸದ್ದಿಲ್ಲದೇನೆ ತಮ್ಮ ಚಿನ್ನದ ಸಂಗ್ರಹವನ್ನು ಹೆಚ್ಚು ಮಾಡ್ತವೆ. 1900ರಿಂದ 1913ರ ಅವಧಿಯಲ್ಲಿ ಮೊದಲನೇ ಮಹಾಯುದ್ಧದ ಮೊದಲು ಅಮೆರಿಕ ಚಿನ್ನದ ಸಂಗ್ರಹವನ್ನು 2 ಪಟ್ಟು ಹೆಚ್ಚು ಮಾಡಿತು. 1913ರಿಂದ 1933ರ ಅವಧಿಯಲ್ಲಿ ಅಂದ್ರೆ ಮೊದಲನೇ ಮಹಾಯುದ್ಧದ ನಂತರದ ಆರ್ಥಿಕ ವಿನಾಶ ಮತ್ತೆ ಮಹಾ ಆರ್ಥಿಕ ಕುಸಿತದ ಸಮಯದಲ್ಲಿ ಅಮೆರಿಕದ ಚಿನ್ನದ ಸಂಗ್ರಹ ಮತ್ತೆ ಡಬಲ್ ಆಯಿತು. ಜಗತ್ತು ಸಾಲದಲ್ಲಿ ಮುಳುಗ್ತಾ ಇತ್ತು, ಬ್ಯಾಂಕ್ಗಳು ಕುಸಿತಾ ಇದ್ವು, ಕರೆನ್ಸಿ ಮೇಲಿನ ವಿಶ್ವಾಸ ಕುಸಿತಾ ಇತ್ತು. ಇದರ ಹೊರತಾಗಿನೂ ಅಮೆರಿಕ ಚಿನ್ನವನ್ನ ಸಂಗ್ರಹಿಸ್ತಾನೆ ಇತ್ತು. ಇದು ಸಾಮಾನ್ಯ ಆರ್ಥಿಕ ನಿರ್ಧಾರ ಆಗಿರಲಿಲ್ಲ. ಜಗತ್ತು ಮತ್ತೊಮ್ಮೆ ಒಂದು ದೊಡ್ಡ ಸಂಘರ್ಷದತ್ತ ಸಾಗ್ತಾ ಇದೆ ಅನ್ನೋದರ ಒಂದು ಸೂಚನೆ ಆಗಿತ್ತು. ಮೊದಲನೇ ಮಹಾಯುದ್ಧ ಮತ್ತೆ 2ನೇ ಮಹಾಯುದ್ಧಕ್ಕೂ ಮೊದಲು ಪರಿಸ್ಥಿತಿ ಈಗಿನ ರೀತಿನೇ ಇತ್ತು. ಸಾಲ ಹೆಚ್ಚಾಗ್ತಾ ಇತ್ತು, ಆರ್ಥಿಕ ಸಮತೋಲನೆ ಕ್ಷೀಣಿಸ್ತಾ ಇತ್ತು, ಮತ್ತೆ ಪ್ರಮುಖ ಶಕ್ತಿಗಳು ಒತ್ತಡವನ್ನ ಎದುರಿಸ್ತಾ ಇದ್ವು. ಇವತ್ತಿನ ಪರಿಸ್ಥಿತಿ ಆ ಹಳೆಯ ಹಾದಿಯಲ್ಲೇ ಇರೋ ಹಾಗಿದೆ ಅಂತ ವಿಶ್ಲೇಷಣೆಗಳು ಹೇಳ್ತಾ ಇವೆ. ಅಂದ್ರೆ ಒಂದು ಕಾಲದಲ್ಲಿ ಸ್ಥಿರತೆಗೆ ಹೆಸರಾಗಿದ್ದಂತಹ ದೇಶಗಳು ಸಾಲದ ಹೆಚ್ಚು ಹೊರೆಯನ್ನ ಹೊತ್ತಿವೆ. ಕೇಂದ್ರೀಯ ಬ್ಯಾಂಕ್ಗಳು ಚಿನ್ನದ ಸಂಗ್ರಹವನ್ನ ಹೆಚ್ಚು ಮಾಡ್ತಾ ಇವೆ. ಆರ್ಥಿಕ ನಿರ್ಧಾರಗಳು ಕ್ರಮೇಣ ರಾಜಕೀಯ ಮಹತ್ವವನ್ನು ಪಡೆದುಕೊಳ್ತಾ ಇವೆ. ಅನಿಶ್ಚಿತತೆ ಹೆಚ್ಚಾಗೋದಿಕ್ಕೆ ಪ್ರಾರಂಭ ಆದಾಗ ಅಂತಹ ಸಿದ್ಧತೆಗಳು ಇರ್ತವೆ ಅನ್ನೋದನ್ನ ಇತಿಹಾಸ ತೋರಿಸುತ್ತೆ. ಆದ್ರೆ ಮುಂದೆ ಏನಾಗ್ಲಿದೆ ಅನ್ನೋದನ್ನ ಹೇಳೋದು ಕಷ್ಟ. ಮುಂದೆ ಏನಾಗ್ಲಿದೆ ಅನ್ನೋದನ್ನ ಇತಿಹಾಸ ಕೂಡ ಯಾವತ್ತಿಗೂ ಸ್ಪಷ್ಟವಾಗಿ ಹೇಳಿದ್ದಿಲ್ಲ. ವೀಕ್ಷಕರ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.